Hi, hello everyone. So, continue the arithmetic progression class. So, the exercise 5.3 exercise is the present state syllabus problem ಇದು. ಸೊ ಕ್ಲಿಯರ್, ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕ್ವಶನ್ ನೋಡಿ, ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ನಿರ್ವಹಣೆಗೆ 7 ನಗದು ಬಹುಮಾನನ 700 ಮೊತ್ತಕ್ಕೆ ನೀಡಲಾಗುತ್ತಿದೆ ಅಂತೆ. ಪ್ರತಿ ಬಹುಮಾನ ಅದರ ಮುಂಚಿನ ಬಹುಮಾನಕ್ಕಿಂತ 20 ರು ಕಡಿಮೆಯಾಗುತ್ತೆ. ಪ್ರತಿ ಬಹುಮಾನದ ಮೌಲ್ಯ ಏನು? ಸಮ್ ಆಫ್ ₹700 is to be used to give 7 cash prize to students of school for their overall academic performance. If each prize ₹20 less than preceding prize, to find the value of prize ಅಂತ ಕೇಳಿದಾನೆ. ಈಚ್ ಪ್ರೈಸ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ನ ಇನ್ನೊಮ್ಮೆ ನೀವು ನಿಧಾನವಾಗಿ ಓದಿ. ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಿದೆ, ಸೊ ಸಮ್ ಎಷ್ಟಿದೆ, ಸಮ್ಮು ಕೊಟ್ಟಿದ್ದಾನೆ ನೋಡಿ, ಮೊತ್ತ ಅಂತ ಇದೆ. ಮೊತ್ತ ಅಂತ ಬರ್ಕೊಡಿ, 700 ಇದೆ ಅಂದರೆ ಅರ್ಥ SN 700 ಅಂತ. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಈಚ್ ಪ್ರೈಸ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಈಚ್ ಪ್ರೈಸ್. ಈಚ್ ಪ್ರೈಸ್ ಮೀನ್ಸ್ ಎ. ಇಲ್ಲಿ ಮೊದಲ ಪದ ಲೆಟ್ ಎ ನಮಗೆ ಗೊತ್ತಿಲ್ಲ, ನಾವು ಫೈಂಡ್ ಮಾಡಬೇಕು. ಕ್ಲಿಯರಾ? ಸೊ ಕ್ವಶನ್ ಅರ್ಥ ಆಗ್ತಿದೆಯಾ? ಪ್ರತಿ ಪ್ರೈಸು 20 ರೂಪಾಯಿ ಕಡಿಮೆ ಆಗುತ್ತಂತೆ. ಎಷ್ಟು? -20 ಅಂತ ಅಲ್ಲಿಗೆ. ಆಗ ನಾವು ಫಸ್ಟ್ ಪ್ರೈಸು ಎ ಅಂತ ಇಟ್ಕೊಳ್ಳಿ, ಅದ ಸೆಕೆಂಡ್ ಪ್ರೈಸು -20 ಕಡಿಮೆ ಆಗ್ತಾ ಇದೆ. ಥರ್ಡ್ ಪ್ರೈಸ್ 20 ರೂಪಾಯಿ ಕಡಿಮೆ ಅಂದರೆ -40 ಆಗುತ್ತೆ, ಈ ಥರ. ಸೊ ಆಗ ಡಿಗೆ ನಾವು ಏನು ಮಾಡಬೇಕು? ಡಿಗೆ -40 ಮೈನಸ್ ಆಫ್ 20. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನೋಡಿ, +20 ಆಗುತ್ತೆ, -40. ಸೊ 20ನಲ್ಲಿ 40 ಕಳೀರಿ, ಅಥವಾ 40ನಲ್ಲಿ 20 ಕಳೀರಿ, -20. ನೋಡಿ ಡಿಫ್ರೆನ್ಸು -20. ಹಾಗೆ ನೇರ ಬರ್ಕೋಬೋದು, ನಿಮಗೆ ಅರ್ಥ ಆಗಲಿ ಅಂತ ಆ ಪ್ರೈಸ್ದೆಲ್ಲ ಬರದೆ. ಫಸ್ಟ್ ಪ್ರೈಸ್ ಗೊತ್ತಿಲ್ಲ ನನಗೆ, ಮೊದಲ ಪ್ರೈಸ್ಗಿನ್ನ 20 ಕಡಿಮೆ ಮೀನ್ಸ್ ಲೆಸ್, -20 ಬರ್ಕೊಂಡಿದ್ದೀನಿ ಅದಕ್ಕೆ. ಕ್ಲಿಯರಾಗಿ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರೈಸ್ ಇದಕ್ಕಿಂತ 20 ಕಡಿಮೆ ಅಂದರೆ 40 ಆಗುತ್ತೆ, -20. ಓಕೆನಾ? ಓಕೆ, ಈ ರೀತಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಒಂದು SN ಫಾರ್ಮುಲಾ ಯೂಸ್ ಮಾಡ್ಲಿಕ್ಕೆ ಸರಿ ಆಗುತ್ತೆ. ನೋಡೋಣ ಈಗ SN ಫಾರ್ಮುಲಾ ಯೂಸ್ ಮಾಡೋಣ. SN is equal to n/2 into 2a plus n-1 into d. ಸ್ವಲ್ಪ ಅರ್ಥ ಮಾಡ್ಕೊಂಡ್ರಾ? SN ಕೊಟ್ಟಿದ್ದಾನೆ ಇಲ್ಲಿ. ಹಾಗಾದರೆ ಇಲ್ಲಿ ಏನ ಫೈಂಡ್ ಮಾಡ್ತೀವಿ ಫಸ್ಟು ನಾವು, ಹೌದಾ? ಎಷ್ಟು ಜನ ಇದ್ದಾರೆ, ಆಮೇಲೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ, ಅಲ್ಲಿ 7 ಜನ ಇದ್ದಾರೆ, n ಬೆಲೆ 7 ಇದೆ. ಕ್ಲಿಯರ್ ಆಯಿತಾ? ಓಕೆ, ಓವರ್ ಆಲ್ ನೋಡ್ಕೊಳ್ಳೋಣ. SN 700 ಇದೆ, ಎ ಗೊತ್ತಿಲ್ಲ ನಮಗೆ, n 7 ಇದೆ, 2 ಇಂಟು ಎ ಹಾಗೆ ಬರೀರಿ. ಕ್ಲಿಯರ್ ಆಗ್ತಿದೆಯಾ? ಸೊ n ಇಂದ 7 ಬರ್ಕೊಳ್ಳಿ, 1 ಡಿ ಹಾಗೆ ಬರೀರಿ. ಡಿ ಎಷ್ಟಿದೆ? -20 ಇದೆ, ಅದು ಏನಿದೆ ಬೆಲೆ ಅದನ್ನು ಹಾಗೆ ಬರೀರಿ. ಕ್ಲಿಯರ್ ಆಯಿತಾ? ಅರ್ಥ ಆಯ್ತಾ? ನೆಕ್ಸ್ಟ್ 700 7/2 2a ಪ್ಲಸ್ 7 ಒಂದು ಕಳೀರಿ, 6 ಇಂಟು -20. ಕ್ಲಿಯರ್ ಆಯಿತಾ? ಈಗ 700 ಮಲ್ಟಿಪಲ್ ಮಾಡ್ಕೊಳ್ಳೋಣ, ಇಲ್ಲ ಕೊನೆವರೆಗೂ ಹಾಗೆ ತೊಗೊಂಡು ಹೋಗ್ಬೋದು ನಾವು, ಏನು ತಪ್ಪಿಲ್ಲ. ಸರಿನಾ? ನೋಡೋಣ. ಓಕೆ, ತೊಗೊಂಡೋಗ್ತೀನಿ ಕೊನೆವರೆಗೂ. 700 7/2 2a ಪ್ಲಸ್ ಏನಾಗುತ್ತೆ, ಈಗ ಮಲ್ಟಿಪಲ್ ಮಾಡ್ಕೊಳ್ಳಿ, 20 ಅದನ್ನು. ಅರ್ಥ ಆಯ್ತಾ? 20 ಇಂಟು 6 2 12 ಮೈನಸ್
120 ಆಯಿತು. ಓಕೆನಾ? ಅರ್ಥ ಆಯ್ತಾ ನೋಡಿ? 6 2 12, 6 0 0, 6 2 12. ಈಗ ಇಲ್ಲಿ 2 ಕಾಮನ್ ತೆಗೀರಿ. 7/2 ಇಂಟು 2 ಕಾಮನ್ ತೆಗೆದ್ರೆ a ಮೈನಸ್ 60 ಆಗುತ್ತೆ. 7 7 ಕ್ಯಾನ್ಸಲ್ ಆಯಿತು. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಈಸ್ ಈಕ್ವಲ್ ಟು 700 ಆಯಿತು. ಗೊತ್ತಾಗ್ತಿದೆಯಾ ನೋಡಿ? ಓಕೆನಾ? 700 ಈಸ್ ಈಕ್ವಲ್ ಟು 7 ಇಂಟು a ಮೈನಸ್ 60 ಇದೆ. ಈಗ ನಾವೇನು ಮಾಡೋಣ, ಈ ಕಡೆ ತೊಗೊಂಬನ್ನಿ. ಫಸ್ಟ್ ಒನ್ ತೊಗೊಂಬರೋಣ. ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ? 700/7 ಆಯಿತು. ಹೆಂಗೆ? ಇದು ಬ್ರಾಕೆಟ್ ಇದೆ ನೋಡಿ, 7ನ್ನು ಕೋಎಫಿಷಿಯೆಂಟ್ ಅಂತ ಭಾವಿಸ್ಕೊಡಿ. ಹೇಳಿದ್ದೀನಿ ಪ್ರಾಬ್ಲಮ್ಸ್ ಎಲ್ಲ ಕೋಎಫಿಷಿಯೆಂಟ್ ಅಂತ. ನಂದು ಇನ್ನು ವೀಡಿಯೋಗಳನ್ನ ಗಮನಿಸ್ತಾ ಬನ್ನಿ, ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಈಗ ರಿಮೂವ್ ಮಾಡ್ತೀನಿ. a ಮೈನಸ್ 60 ಆಗುತ್ತೆ. 7ಇಂದ ಹೊಡೀರಿ, 100 ಬಂತು ನೋಡಿ. ಕ್ಲಿಯರಾ? ಸೊ ಅದನ್ನು ಇಲ್ಲಿ ಬರ್ಕೋತೀನಿ. ಸೊ a ಮೈನಸ್ 60 ಈಸ್ ಈಕ್ವಲ್ ಟು 100. ಆರ್ಡರ ಬರ್ಕೊಂಡಿದ್ದೀನಿ. ಈಗ ಅದೊಂದು ಗೆರೆ ಹಾಕ್ಕೊಂಡಿದ್ದೀನಿ. ಇದು ಮೈನಸ್ 60ನ ಆಚೆ ಕಡೆ ಕಳಿಸಿ. a ಈಸ್ ಈಕ್ವಲ್ ಟು 100 ಪ್ಲಸ್ 60. ಸೊ a ಎಷ್ಟಾಯಿತು? 160 ಆಯಿತು. ಓಕೆನಾ? a ಎಷ್ಟಿದೆ ನಮಗೀಗ? 160 ಆಯಿತು. ಸೊ ಈಗ ಫಸ್ಟ್ ವ್ಯಾಲ್ಯೂನ ನೋಡ್ಕೊಂತ ಬರೋಣ. ಈಗ a ತಗೊಳ್ಳೋಣ. 160 ಆಗುತ್ತೆ ಮೊದಲನೇದು. ಎರಡನೇ ಬೆಲೆ ಅವನೇನು ಹೇಳಿದ್ದಾನೆ? 20 ರೂಪಾಯಿ ಕಮ್ಮಿ ಅಂತ ಹೇಳಿದಂತಾನೆ. ಆಗ ಫಸ್ಟ್ ಕ್ವಶನ್ನು 160 ಒಂದೇ ಒಬ್ಬರಿಗೆ. 20 ರೂಪಾಯಿ ಕಮ್ಮಿ ಅಂದರೆ 140. ಇದ್ರಾಗ 20 ಕಮ್ಮಿ ಅಂದರೆ 120. ಇದ್ರಾಗ 20 ಕಮ್ಮಿ ಅಂದರೆ 100. ಮತ್ತೆ ಕಮ್ಮಿ 80. 1 2 3 4 5 ಆಯಿತು. 60 ನೋಡಿ. ಮತ್ತೆ ಕಮ್ಮಿ ಅಂದರೆ 40. ಎಣಿಸ್ಕೊಳ್ಳಿ. 3 3 6 1 7 ಜನಕ್ಕೆ ಬಂತಲ್ಲ ಇಲ್ಲಿ. ಇಷ್ಟು ಅಮೌಂಟನ್ನು ಅವರು ಎಲ್ಲರಿಗೂ ಹಂಚ್ತಾ ಬರ್ತಾರೆ. ಮೊದಲನೇ ಪ್ರೈಸು 160, ಎರಡನೇ ಪ್ರೈಸು 20 ರೂಪಾಯಿ ಕಡಿಮೆ, 20 ರೂಪೀಸ್ ಪ್ಲಸ್ ಇದೆ ನೋಡಿ. ಇಷ್ಟೇ, ಈ ಥರ ಬರ್ತಾ ಹೋಗಬೇಕು. ಅರ್ಥ ಆಯ್ತಾ? ಕ್ಲಿಯರಾಗಿ ಗೊತ್ತಾಯ್ತಾ? ಓಕೆನಾ? ಓಕೆ. ಸೊ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊತಿದ್ದೀನಿ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಬರ್ಕೊಂಡಿದ್ದೀನಿ ನಾನು. ಮೊದಲನೇ ಇದು 5.3 ಎಕ್ಸಸೈಸ್ದೆ. ಈಗ ಹೇಳಿದ್ದು ಪ್ರಾಬ್ಲಮ್ಮು ಕೂಡ 5.3 ಎಕ್ಸಸೈಸ್ದೆ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ ಅಂತ. ನೇರವಾಗಿ ಕೊಟ್ಟಿದ್ದಾನೆ. a 5 ಇದೆ, d 5 ಇದೆ, an 50 ಇದೆ, n s ಅನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾನೆ. ಓಕೆನಾ? an ಫಸ್ಟ್ ಮಾಡ್ಕೋಬೇಕು. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಇದರಲ್ಲಿ ನಮಗೆ ಏನೇನು ಗೊತ್ತಿದೆ? ಎ ಗೊತ್ತಿದೆ, ಡಿ ಗೊತ್ತಿದೆ. ಏನು ಗೊತ್ತಿದೆ? ಏನು ಗೊತ್ತಿಲ್ಲ. ಏನು ಕಂಡುಹಿಡ್ಕೋಬೇಕು. ಈಗ an ಬರೀರಿ 50, a ಬರೀರಿ 5, n ಗೊತ್ತಿಲ್ಲ ನಮಗೆ, ನಾಟ್ ಗಿವನ್. ಎನ್ನನ್ನು ಕಂಡುಹಿಡಿಬೇಕು. n ಮೈನಸ್ 1, ಡಿ 5 ಇದೆ. 50 ಮೈನಸ್ 5 ಈಗ ಒಳಗಡೆ ಬಂದರೆ ಈಸ್ ಈಕ್ವಲ್ ಟು ಬಂತು n ಮೈನಸ್ 1 ಇಂಟು 5 ಬರೀದ್ದೀನಿ. ಓಕೆ, ಅರ್ಥ ಆಯ್ತಾ? 50ರಾಗ 5 ಕಳೀರಿ, 45 ಆಯಿತು. ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು 5. 5ನ ಕೆಳಗಡೆ ತಗೊಂಬನ್ನಿ, ಆಗ n ಮೈನಸ್ 1 ನೋಡ್ಕೊಂತು. 5ಇಂದ ಹೊಡೀರಿ, 5 9s. ಸೊ 9 ಈಸ್ ಈಕ್ವಲ್ ಟು n ಮೈನಸ್ 1 ಆಯಿತು. ನೋಡ್ಕೊಂಡ್ರಾ? ಗೊತ್ತಾಗ್ತಿದೆಯಾ? ಸೊ ಒಂದು ಆ ಕಡೆ ಕಳಿಸಿ. 9 ಪ್ಲಸ್ 1 ಈಕ್ವಲ್ಸ್ n. n ಈಸ್ ಈಕ್ವಲ್ ಟು ಎಷ್ಟಾಯಿತು? 10 ಆಯಿತು. ಈಗ n 10 ಬಂತು. ಅವನೇನು ಕೇಳಿದ್ದಾನೆ? ಎಸ್ ಹೆಂಗೆ ಕೇಳಿದ್ದಾನೆ? ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ ಫಾರ್ಮುಲಾ ಬರೀತೀನಿ. ಈಗ ಎಲ್ ಅಂದರೆ ಏನು? ಇಲ್ಲಿ ಹೇಳಿದ್ದೆ ನಾನು ಆಗಲೇ. ಏನಂತ? an ಈಸ್ ಈಕ್ವಲ್ ಟು ಎಲ್ ಈಸ್ ಈಕ್ವಲ್ ಟು 50. ಎರಡು ಒಂದೇ. ಅದು ಎಲ್ ಅಂದರೂ ಒಂದೇ, an ಅಂದರೂ ಒಂದೇ. ಓಕೆನಾ? ನನಗೀಗ ಏನು ಗೊತ್ತಾಗಿದೆ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಎಷ್ಟಿದೆ? 10/2. ಎ ಎಷ್ಟಿದೆ ನಮಗೆ? 5 ಪ್ಲಸ್ ಎಲ್ ಎಷ್ಟು ಬಂದಿದೆ ನೋಡಿ,
ಎಲ್ಲೂ 50 ಇದೆ, 50 ಇದೆ. 2 1s 2 5s 5 ಇಂಟು 55 ಆಯಿತು. ಅರ್ಥ ಆಗ್ತಿದೆಯಾ? 5 5 25, 2 25 2 27, 275. ಓಕೆನಾ? ಅರ್ಥ ಆಯ್ತಾ? ಸೊ ನೀವು ಇದನ್ನು ಈ ಫಾರ್ಮುಲಾದಲ್ಲಿ ನೀವು ಟ್ರೈ ಮಾಡಿ ನೋಡಿ, ಆನ್ಸರ್ ಇಷ್ಟೇ ಬರುತ್ತೆ. SN = n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಈ ಫಾರ್ಮುಲಾದಲ್ಲೂ ಕೂಡ ನೀವು ಪ್ರಯತ್ನ ಮಾಡಿ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಹೌದಾ? ಥ್ಯಾಂಕ್ ಯು ಫಾರ್ ಎವ್ರಿ ಒನ್.